ಇದ್ದೇ ಅದ. ಈಗ ನೀವೆಲ್ಲ ಅನೇಕರು ಕೂಡಿದಿರಿ. ಗುರ್ಲಾಪುರದ ದೊಡ್ಡ ಸಾಕ್ಷಿ, ಜ್ವಲಂತ ಸಾಕ್ಷಿ. 3,300 ಮಾಡಿಸ್ಕೊಂಡ್ರಿ. ಆದರೆ ಅದು ಅಲ್ಪ ಯಶಸ್ಸು. ಅದು ಶಾಶ್ವತ ಪರಿಹಾರ ಅಲ್ಲ. ಇಷ್ಟರೊಳಗೆ ಮಾರ್ಕೆಟ್ ಮತ್ತು ಹೈಟ್ ಮಾಡ್ತಾರೆ. ಅದು ಹೆಚ್ಚಾಗ್ತದೆ. ಮಾರ್ಕೆಟ್ ಗೊಬ್ಬರ ರೇಟ್ ಹೆಚ್ಚಾಗ್ತದೆ, ಮತ್ತೇನು ಹೆಚ್ಚಾಗ್ತದೆ, ಮತ್ತು ನೀವು ಕೊಟ್ಟಿದ್ದು ಅಲ್ಲೇ ಇರ್ತದೆ. ಎಲ್ಲ ದಿಶೆಯಲ್ಲೇ ಇವತ್ತು ರೈತರು ಚಿಂತನೆ ಮಾಡಿ ಕೇವಲ ನಾವು ಗೆದ್ದೀವಿ ಸಮಾಧಾನ ಹುಡುಗಿದ್ಲು ದೊಡ್ಡ ಫಂಕ್ಷನ್ ಮಾಡಿಬಿಟ್ರೆ ನಾವು ಗೆಲ್ತೀವಿ ಅನ್ನುವಂಥ ಹುಚ್ಚಾಟನ ಬಿಟ್ಟು, ಯಾಕಂದ್ರೆ ದೊಡ್ಡ ದೊಡ್ಡ ಫಂಕ್ಷನ್ ಮಾಡಿದ್ರಲ್ಲ ಗೆಲ್ತಾರಂತಲ್ಲ, ಪ್ರತಿ ಮನೆಗೆ ಹೋಗುವಂಥ. ಇವತ್ತು ನಮ್ಮ ಶಶಿಕಾಂತ್ ಗುರೂಜಿ, ಚೋನಪ್ಪ ಪೂಜಾರಿ, ಇನ್ನುಳಿದವರೆಲ್ಲ ಅದರಲ್ಲಿ ಕೆ ಟಿ ಗಂಗಾಧರ್ ಅಂತ ಅಲ್ಲಿ ಇನ್ನೂ ಹಿರಿಯರಿದ್ದಾರೆ. ಇಲ್ಲೇ ಎದ್ರ ಜೊತೆ ದೇವನೂರು ಮಹಾದೇವನ್ ಅಂತವ್ರು ಇದ್ದಾರೆ. ಅವರೆಲ್ಲರೂ ಕೂಡಿಸ್ರಿ, ಕೂಡಿ ಒಂದು ವ್ಯವಸ್ಥಿತವಾಗಿ ಹೋರಾಟ ಮಾಡಿರಿ, ಜನಕ್ಕೆ ಹೋಗಿ ಮುಟ್ಟುವಂಥದ್ದು ಮಾಡಿರಿ. ಇದು ಸಾಧ್ಯನಾ? ಚುನಪ್ಪನವ್ರಿಗೆ, ಅದ್ರ ಜೊತೆಗೆ ನಮ್ಮ ಗುರೂಜಿ ಅವ್ರಿಗೆ, ಇನ್ನುಳಿದವ್ರಿಗೆ ಇವು ಸಣ್ಣ ಪ್ರಶ್ನೆ ಇತ್ತು. ಗುರ್ಲಾಪುರದಂಥ ಮೂಮೆಂಟ್ ಮಾಡಿದವ್ರು ನೀವು ಹೋರಾಟ ಮಾಡ್ತಾಯಿದ್ದೀರಿ. ಇದ್ರ ಜೊತೆ ಇದೊಂದು ನೀವು ಜನಮನಕ್ಕೆ ಮುಟ್ಟುವಂಥ ಕೆಲಸ ಮಾಡಿದರೆ ಖಚಿತವಾಗಿ ಒಂದು ಹೊಸ ರೂಪ ಪಡಿಬೋದು. ಒಂದು ದಿನದಲ್ಲಿ ಆಗುವಂಥ ಕೆಲಸ ಅಲ್ಲ. ಯಾಕಂತಂದ್ರೆ ಇದಕ್ಕೆ ಟೈಮ್ ತೊಗೊಳ್ತದೆ. ಆ ಟೈಮ್ ತೊಗೊಳ್ಳೋ ಜೊತೆಗೆ ಇದನ್ನು ಮಾಡಿದರೆ ಇನ್ನಷ್ಟು ಜನ ಸಮೀಪ ಹೋಗ್ತೀರಿ ಅಂತ ಒಂದು ನನ್ನ ಅನಿಸಿಕೆ. ಇದು ಸರಿ ಅಲ್ರಿ? ತಪ್ಪನ್ರಿ. ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿರಿ. ಒಟ್ಟಾರೆಯಾಗಿ ನೀವು ಜನರಿಗೆ ಹೋಗಿ ಮುಟ್ಟೆ ಅವ್ರ ಸಮಸ್ಯೆ ನಿಜವಾಗಿ ಏನೈತೆ ತಿಳಿಸಿದರೆ ನಿಶ್ಚಿತವಾಗಿಯೂ ಬದಲಾವಣೆ ಆಗೇ ಆಗ್ತದೆ. ಯಾಕಂದ್ರೆ ಶತಮಾನಗಳಿಂದ ಗಿಟ್ಟದ ವ್ಯವಸ್ಥೆ ಅದ ಇಲ್ಲ. ಜಾತಿ ಧರ್ಮ ಅದು ಇದು ಅಂತೇಳಿ ಅದನ್ನು ಹರಿಬೇಕಾಗಿತ್ತು. ಅಂದ್ರೆ ನಾವು ವಿಚಾರವಂತರ ಆಗಬೇಕಾ. ರೈತರು ಮತ್ತು ಕೂಲಿಕಾರರು, ದುಡಿಯುವ ವರ್ಗ ಎಲ್ಲರೂ ಕೂಡಬೇಕು, ಕೂಡೇ ಹಾದಿ ಹುಡುಕ್ಬೇಕು. ಸಾಧ್ಯನಾ? ಇದು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡಿ. H60 ನ್ಯೂಸ್ ಅರ್ಧ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.